ಇವೆಲ್ಲ ರಾತ್ರಿ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಗೈಸ್ ನಾನಿವತ್ತು ಬಂದಿರೋದು ಕೂರ್ಗಳ್ಳಿಯಲ್ಲಿ ಇರುವಂತಹ ಸೋಮನಹಳ್ಳಿ ಅಮ್ಮ ಟೆಂಪಲ್ಗೆ. ಇದು ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲಿರೋರು ತುಂಬ ನಂಬಿದ್ದಾರೆ. ಅದಲ್ಲದೆ ನೀವು ಕೂಡ ಮುಂದೆ ನೋಡ್ತೀರಾ ಇದು ಹೇಗಿದೆ ಅಂತ ಹೇಳಿ. ಅಂದರೆ ಗೈಸ್ ಇಲ್ಲಿ ಅವ್ರು ಪೂಜೆ ಮಾಡೋವಂಥವರಿಗೆ ದೇವ್ರು ಬರುತ್ತೆ. ಅವರು ಕೂಡ ರಾತ್ರಿ ಮಧ್ಯರಾತ್ರಿಯಲ್ಲಿ ಮಿಡ್ನೈಟಲ್ಲಿ ಪೂಜೆ ಎಲ್ಲ ಆಗುತ್ತೆ ಇಲ್ಲಿ ಹಬ್ಬದ ದಿನ. ಆವಾಗ ಅವ್ರಿಗೆ ರುದ್ರಾಕ್ಷಿ ಇರ್ಬೋದು, ಈ ಹಣ್ಣುಗಳಿರ್ಬೋದು, ಸೇಬು, ಈ ಥರ ಎಲ್ಲ ಹಣ್ಣುಗಳನ್ನೂ ಪಿನ್ ಮಾಡಿ ಸ್ಕಿನ್ಗೆ ಹಾಕಿರ್ತಾರೆ. ತುಂಬ ಅದು ಒಂಥರ ರೋಚಕವಾಗಿರುತ್ತೆ, ಅದು ನೋಡಲಿಕ್ಕೆ ಒಂಥರ ಭಯಾನಕವಾಗಿರುತ್ತೆ. ಅದನ್ನು ಕೂಡ ನಮ್ಗೆ 1 ಇಯರ್ ಬ್ಯಾಕು ನಿಮಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವತ್ತು ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ನೈಟು ಬರಲಿಲ್ಲ, ಬೆಳಗ್ಗೆ ಇದನ್ನೆಲ್ಲ ನೋಡಿರಲಿಲ್ಲ ನಾನು ಯಾವಾಗ್ಲೂ. ನೈಟು ಅದು ನೋಡ್ಬಿಟ್ಟು ಹಾಗೆ ಹೊರಟೋಗ್ಬಿಡ್ತಿದ್ದೆ. ಬಟ್ ಬೆಳಗ್ಗೆ ಕಳ್ಸರೆಲ್ಲ ತರ್ತಾರಲ್ಲ, ಅದನ್ನು ನೋಡಿರಲಿಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆನೇ ನಾನು ಬಂದು ವಿಡಿಯೋನ ಲಾಗ್ನ ಮಾಡ್ಕೊತಾ ಇದ್ದೀನಿ. ಗೈಸ್ ಏನಂತ ಅಂದರೆ ಇದು ಎಲ್ಲರೂ ತಲೆ ಮೇಲೆ ಹೊತ್ಕೊಂಡಿರೋ ಅಂಥದ್ದು. ನೀರಿರ್ಬೋದು, ಹಕ್ಕಿ ಇರ್ಬೋದು, ಆ ಥರದ್ದು ಏನೂ ಅಲ್ಲ. ಇಲ್ಲಿ ಇವರು ಇದನ್ನು ಮೊಡೆ ಅಂತ ಹೇಳ್ತಾರೆ, ಮೊಡೆ ಮಾಡೋದು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವರು ಇಷ್ಟು ಜನ ಏನಿದ್ದಾರೆ ಇವರು ಈ ದೇವರು ಮನೆ ದೇವರು, ಇವ್ರಿಗೆ ಮನೆ ದೇವರಾಗಿರುತ್ತೆ. ಈ ದೇವ್ರು ಹೊಕ್ಲವ್ರು ಇವರು ಅಂತ ಹೇಳಿ ಇವರೆಲ್ಲ ಸೇರಿ ಮಾಡ್ತಾರೆ. ತುಂಬ ಚೆನ್ನಾಗಿ ಹಬ್ಬನ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಒಂದೊಂದು ಮನೆಗೂ 3 ಮರಿ, 2 ಮರಿ, 4 ಮರಿ ಈ ಥರ ಮಾಡಿ ಹಬ್ಬ ಮಾಡಿ ಚೆನ್ನಾಗಿ ಮಾಡ್ತಾರೆ. ಬಟ್ ಏನಂದರೆ ಇದು ಏನಿದು ಮೊಡೆ ಅಂತ ಹೇಳಿದ್ರೆ, ಇಲ್ಲಿ ಏನಂದರೆ ರೈಸ್ನ ಮಾಡ್ತಾರೆ, ಕಿಚಡಿಯನ್ನು ಈ ಥರ ರೈಸ್ನ ಮಾಡಿ ದೇವರಿಗೆ ಮೊಡೆ ಇಡೋದು ಅಂತ ಹೇಳಿ ಈ ಥರ ಮಾಡ್ತಾರೆ. ಯಾರು ಬೆಳಗ್ಗೆನೇ ಬಂದು ಅವ್ರ ಮನೆ ಹೊಕ್ಲವ್ರು ಯಾರಿರ್ತಾರೆ ಅವ್ರು ಬಂದು ಬೆಳಗ್ಗೆನೇ ಇಲ್ಲೇ ಹಿಟ್ಟಿಗೆ ಇಟ್ಟು, ಇಲ್ಲೇ ಸೌದೆ ಇಟ್ಟು ದೇವಸ್ಥಾನದ ಮುಂದೆನೇ ಮೊಡೆನ ಮಾಡಿ ಅದನ್ನು ಈ ಥರ ಕಳಿಸಿದ ರೀತಿಯಲ್ಲಿ ಏನಂತಾರೆ, ಒಬ್ಬರು ಅಥವಾ ಇಬ್ಬರು ಈ ಥರ ಹೊರ್ತಾರೆ, ತಲೆ ಮೇಲೆ ಹೊತ್ಕೊಂಡು ಅವ್ರ ಮನೆ ಹತ್ರ ತನಕನೂ ಹೋಗ್ತಾರೆ. ಅಂದರೆ ದೇವಸ್ಥಾನದಿಂದ ಹಿಡಿದು ಅವ್ರ ಮನೆ ತನಕನೂ ಈ ಥರ ಹೊತ್ಕೊಂಡು ಹೋಗ್ತಾರೆ. ಯಾರ್ಯಾರ ಮನೆ ಸಿಗುತ್ತೆ ಅಲ್ಲಲ್ಲೇ ಆರತಿನ ಬೆಳಗ್ಗೆ ಅವ್ರ ಮನೆಯವ್ರನ್ನ ಕರ್ಕೊತಾರೆ. ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಗೈಸ್ ಪ್ರತಿಯೊಬ್ಬರಿಗೂ ಎಲ್ಲೋ ಒಬ್ಬೊಬ್ರಿಗೆ ಮಿಸ್ ಅಂತ ಹೇಳ್ಬೋದು, ಪ್ರತಿಯೊಬ್ಬರಿಗೂ ದೇವ್ರು ಬರುತ್ತೆ. ಇದೆಲ್ಲ ಒಂಥರ ಭಯಾನಕವಾಗಿ ತುಂಬ ಚೆನ್ನಾಗಿದೆ ಗೈಸ್ ನೋಡ್ಲಿಕ್ಕಂತೂ ಸೀರಿಯಸ್ಲಿ. ಯಾಕಂದರೆ ಯಾರೋ ಒಬ್ಬರು ದೇವ್ರು ಬಂದಿರೋ ಥರ ತೋರಿಸ್ಬೋದು ಸುಮ್ಮನೆ, ಆದರೆ ಎಲ್ಲರೂ ಕೂಡ ಅದೇ ಥರ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ. ಎಲ್ರಿಗೂ ತಾಯಿ ಮೈದುಂಬ್ತಾಳೆ. ತುಂಬ ಒಂಥರ ನೋಡೋಕ್ಕೆ ಒಂಥರ ಡಿಫ್ರೆಂಟಾಗಿದೆ ಗೈಸ್. ನಾನು ಆ್ಯಕ್ಚುಲಿ ಎಲ್ಲೂ ಕೂಡ ನೋಡಿರಲಿಲ್ಲ ಈ ಥರ ದೇವ್ರು ಬರೋದು ಇಷ್ಟೊಂದು. ಪ್ರತಿಯೊಬ್ರಿಗೂ ಎಲ್ಲೋ ಒಬ್ಬೊಬ್ರಿಗೆ ಮಿಸ್ ಆಗುತ್ತೆ ಅಷ್ಟೇ, ಪ್ರತಿಯೊಬ್ರಿಗೂ ದೇವ್ರು ಬರುತ್ತೆ. ಇದನ್ನೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಎಲ್ಲೋ ಒಬ್ಬೊಬ್ರಿಗೆ ಬರುತ್ತೆ ದೇವರು, ಚಿಕ್ಕ ಚಿಕ್ಕ ಮಕ್ಳಿಗೆ ಬರುತ್ತೆ. ಇಲ್ಲೊಂದು ನೋಡೋ ಗಂಡ್ಸ್ ಮೇಲೆ ಬಂದಿದ್ದು ಯಾರಿಗೆ ಮೇಲೆ ಬಂದಿದ್ದು ಎಲ್ಲ
ಏನು ದೇವ್ರ ಸತ್ವ ನೋಡು. ನಾನು ಇಷ್ಟೊಂದು ಜನ ದೇವ್ರು ಬರೋದು ಇಲ್ಲೇ ನೋಡಿದ್ದು. ಗುಡಿ ಇಲ್ಲ ವಿನಾಯಕ್ಲಾದ್ರೆ ಚಿಕ್ಕ ಹುಡುಗಿ ಸಿನಿ ಆಗ್ಬಿಟ್ಟದ ಗಾಯ. ನಾನು ಗೊತ್ತವರು ಅಲ್ಲಲ್ಲೇ ಮನೆಯವರು ಹೋಯ್ತಾರ ಮನೆಗೆ. ಅವ್ರವ್ರ ಮನೆಯವ್ರ ಅವ್ರ ಮನೆಗೆ ಹೋಗುದಾ? ಚೆನ್ನಾಗಿತ್ತಲ್ವಾ?
ನೋಡುತ್ತದೆ. ಇದು ನೀವೇನು ನೋಡಿದ್ರಿ ಇದೆಲ್ಲ ನಿಜವಾದ ಕತೆ, ಯಾವುದು ಸುಳ್ಳಾದದ್ದಲ್ಲ. ಅಂದರೆ ನಾವು ಸುಮ್ಮನೆ ಏನೋ ಒಂದು ಎಡಿಟಿಂಗ್ ಮಾಡಿ ತೋರಿಸ್ತಿರೋ ಅಂಥದ್ದಲ್ಲ. ಈ ದೇವಸ್ಥಾನದಲ್ಲಿ ಎಲ್ಲರಿಗೂ ಸಾವಿರಾರು ಜನಕ್ಕೆ ದೇವ್ರು ಬರುತ್ತೆ ಅಂದರೆ ನಿಜವಾಗ್ಲೂ ಎಂಥ ಶಕ್ತಿ ದೇವತೆ ಇರ್ಬೋದು ಸೋಮನಳ್ಳಿ ಅಮ್ಮ. ಸಖತ್ ಇಷ್ಟ ಆಯಿತು, ನನಗಂತೂ ತುಂಬ ಖುಷಿ ಆಯಿತು ಗೈಸ್ ಇದನ್ನೆಲ್ಲ ನೋಡಿ. ಇಲ್ಲೂ ನೋಡಿರಲಿಲ್ಲ ಇಷ್ಟೊಂದು ದೇವ್ರುಗಳು ಈ ಥರ ಬರೋವಂಥದ್ದು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಅವ್ರ ಮನೆಯಿಂದ ಇನ್ವೈಟ್ ಮಾಡಿದ್ರಲ್ಲ, ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂದ್ಕೊಂಡೆ ಬಂದ್ವಿ. ಬಟ್ ಅವರಿಗೆ ಸಾವಿನ ಸುದ್ದಿ ಬಂದ್ಬಿಡ್ತು ಅವ್ರ ರಿಲೇಷನ್ಲೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದರೂ ಈ ದೇವತೆನ ನೋಡಬೇಕು ಅಂತ ಹೇಳಿದ್ರೆ ಕುರ್ಗಳಿಗೆ ಬಂದು ನೋಡ್ಬೋದು. ಮಾಡಿರೋ ಈ ದೇವತೆ ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿರೋ ಓಂ ಶ್ರೀ ಸೋಮನಳ್ಳಿ ಅಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.